ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಮತ್ತೊಂದು ವಿಡಿಯೋ ಮೂಲಕವಾಗಿ ನಿಮ್ಮ ಸಮ್ಮುಖದಲ್ಲಿ ಬರುವಂತೆ ದೇವರು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಟ್ರೂ ವಿಷನ್ ಚಾನೆಲ್ ನಡೆಸುತ್ತಿರುವಂತ ಈ ಪ್ರೋಗ್ರಾಮಿಗೆ ನಿಮ್ಮನ್ನೆಲ್ಲರನ್ನ ಸ್ವಾಗತ ಮಾಡಿಕೊಳ್ಳುತ್ತೇನೆ. ಪ್ರಿಯರೇ, ನಾವು ಚಿಂತಿಸುವಂತ, ನಾವು ಕಲಿಯುವಂತ ವಿಷಯದ ಕಡೆಗೆ ಬೇಗನೆ ನಮಗೆ ಹೋಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ನಾವು ಕಳೆದ ದಿವಸ ಚಿಂತಿಸಿದ್ದೇವೆ ಪರಿಶುದ್ಧಾತ್ಮನ ಸ್ನಾನವೆಂಬುದಾಗಿರುವ ವಿಷಯವನ್ನ ಕುರಿತಾಗಿ ನಾವು ಚಿಂತಿಸುತ್ತಾ ಇದ್ದೇವೆ. ಅದರಲ್ಲಿ ಪರ್ಪಸ್ ಆಫ್ ದಿ ಹೋಲಿ ಸ್ಪಿರಿಟ್ ಎಂಬುದಾಗಿರುವ ವಿಷಯವನ್ನ ನಾವು ಕಳೆದ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇವತ್ತು ನಮಗೆ ಚಿಂತಿಸೋಣ. ಇವತ್ತು ನಾವು ಚಿಂತಿಸುವುದಕ್ಕಾಗಿರುವಂತ ವಿಷಯ ಫ್ರೀಸ್ used for the gift of the Holy Spirit. A phrase used for the gift of the Holy Spirit. ಆತ್ಮನ ದಾನಕ್ಕೆ ಕೊಡುವಂತ ಕೆಲವೊಂದು ಹೆಸರುಗಳನ್ನ ನಮಗೆ ಚಿಂತಿಸಿಕೊಳ್ಳೋಣ. ಪರಿಶುದ್ಧಾತ್ಮನ ದಾನಕ್ಕೆ ಕೊಡುವಂತ ಕೆಲವೊಂದು ಹೆಸರುಗಳನ್ನ ನಮಗೆ ಇವತ್ತು ಚಿಂತಿಸೋಣ. ವಿವಿಧ ಹೆಸರುಗಳನ್ನ ಪರಿಶುದ್ಧಾತ್ಮ ದಾನಕ್ಕೆ ಕೊಡುವುದು ಇಲ್ಲ, ಆತ್ಮನ ಸ್ನಾನಕ್ಕೆ ಕೊಡುವಂತದಾಗಿ ನಮಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ. ಆ ಹೆಸರುಗಳು ಏನಂದ್ರೆ ವಚನ ಪ್ರಕಾರವಾಗಿ ಹೇಳಿಕೊಳ್ಳುವುದಕ್ಕೆ ನಾನು ಕರ್ತನಲ್ಲಿ ಬಯಸುತ್ತೇನೆ. ದೇವರು ನಮ್ಮನ್ನು ಎಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ವಿಷಯಕ್ಕೆ ಹೋಗೋಣ. ಒಂದನೇ ವಿಷಯ, ಬ್ಯಾಪ್ಟಿಸಮ್ ವಿತ್ ದಿ ಹೋಲಿ ಸ್ಪಿರಿಟ್. ಒಂದನೇದು ಪವಿತ್ರಾತ್ಮ ದಾನಗಳನ್ನು ಹೊಂದಿಕೊಳ್ಳುವುದಕ್ಕೆ, ಆ ದಾನಕ್ಕೆ ಕೊಡಲ್ಪಡುವಂತ ಹೆಸರುಗಳು. ಕೆಲವೊಂದು ಹೆಸರುಗಳನ್ನ ವಚನದಲ್ಲಿ ನಾವು ಡಿಸ್ಕಸ್ ಮಾಡುವುದಕ್ಕಾಗಿ ಹೋಗುತ್ತಾ ಇದೆ. ಅದರ ಒಂದನೆಯ ಹೆಸರಾಗಿದೆ ಮಾರ್ಕನ ಬರೆದ ಸುವಾರ್ತೆ 1ನೆಯ ಅಧ್ಯಾಯ 8ನೆಯ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಬ್ಯಾಪ್ಟಿಸಮ್ ವಿತ್ ದಿ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮ ಸ್ನಾನ ಎಂಬುದಾಗಿ ನಾವು ನೋಡಿಕೊಳ್ಳುವುದಕ್ಕೆ ಸಾಧ್ಯ. ಪರಿಶುದ್ಧಾತ್ಮ ಸ್ನಾನವು ಪರಿಶುದ್ಧಾತ್ಮನ ವರಗಳು ಹೊಂದಿಕೊಳ್ಳುವುದಕ್ಕೆ ಸಹಾಯಕವಾಗುತ್ತದೆ. ಪ್ರತ್ಯೇಕ ವರಗಳು ನಾವು ಹೊಂದಬೇಕಂದ್ರೂ ಆತ್ಮ ಸ್ನಾನ ಬಹಳ ಇಂಪಾರ್ಟೆಂಟ್ ಆಗಿದೆ. ಪರಿಶುದ್ಧಾತ್ಮ ಸ್ನಾನ ಇಲ್ಲದಂತೆ ಯಾವ ವರಗಳು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಒಂದು ಮಾತಿನಲ್ಲಿ ಹೇಳಿದರೆ, ಪರಿಶುದ್ಧಾತ್ಮ ಇಲ್ಲದಿದ್ದರೆ ಒಬ್ಬ ವ್ಯಕ್ತಿಯಲ್ಲಿ ಆತ್ಮೀಯ ಯಾವ ಕಾರ್ಯಗಳು ನಡೆಯುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಪ್ರಕಟಣೆ ಗ್ರಂಥ ಹೇಳುವ ಹಾಗೆ, ನಿನಗೆ ಜೀವ ಉಳ್ಳವನೆಂದೇ ಹೆಸರು, ಆದರೂ ನೀ ಸತ್ತವನಾಗಿದ್ದಾನೆಂದೆ ಅಂತವರಿಗೆ ಹೇಳುತ್ತಾ ಇರುವುದು. ಯಾಕಂದ್ರೆ ಆತ್ಮ, ದೇವರಾತ್ಮ ಮನುಷ್ಯನ ಆತ್ಮನ ಜೊತೆಗೆ ಸೇರುವಾಗ ಮನುಷ್ಯ ಆತ್ಮ ಬಲಪಡುತ್ತವೆ, ಮನುಷ್ಯ ಆತ್ಮ ಶಕ್ತಿ ಪಡುತ್ತದೆ. ಶಕ್ತಿ ಇಲ್ಲದೆ ಇರುವಂತ ಆತ್ಮ ನಿರ್ಜೀವವಾಗುತ್ತದೆ. ಅದಕ್ಕೆ ಜೀವ ಇಲ್ಲ ಎಂಬುದಾಗಿ. ಜೀವ ಇಲ್ಲದೆ ಇರುವವನಿಗೆ ಜೀವ ಉಳ್ಳಂತ ದೇವರನ್ನ ಆರಾಧನೆ ಮಾಡುವುದಕ್ಕಾಗುವುದಿಲ್ಲ. ಅದಕ್ಕೆ ವಚನ ನಮಗೆ ಹೇಳುತ್ತಾ ಇರುವುದು, ಲೋಕ ಪ್ರಕಾರ ಉಳ್ಳಂತ ಮನುಷ್ಯರು, ಲೋಕ ಪ್ರಕಾರ ಉಳ್ಳಂತ ಮನುಷ್ಯರಲ್ಲಿ ಆತ್ಮ ಸತ್ತಕ್ಕೆ ಸಮವಾಗಿರುತ್ತದೆ. ದೇವರ ಕಡೆಗೆ ತಿರುಗಿಕೊಳ್ಳುವಾಗ ದೇವರ ಆತ್ಮ ಮನುಷ್ಯನ ಒಳಗೆ ಪ್ರವೇಶಿಸುವಾಗ ಮನುಷ್ಯನ ಆತ್ಮ ಸತ್ತ ಸ್ಥಿತಿಯಿಂದ ಜೀವ ಉಂಟಾಗುತ್ತದೆ. ಕನ್ನಡ ಭಾಷೆಯಲ್ಲಿ ನಾವು ಹೇಳಿದರೆ ಉಜ್ಜೀವ ಉಂಟಾಗುತ್ತದೆ. ಅದಕ್ಕೆ ನಾವು ಉಜ್ಜೀವನ ಉಂಟಾಗುವುದು ಎಂಬುದಾಗಿ ಹೇಳುವುದು. ಹಾಗಾದರೆ ಬ್ಯಾಪ್ಟಿಸಮ್ ವಿತ್ ದಿ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮ ಸ್ನಾನವು ಕೃಪಾವರ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆ ಕೃಪಾವರಗಳು ಹೊಂದಿಕೊಳ್ಳುವುದಕ್ಕೆ ಪವಿತ್ರಾತ್ಮನಿಗೆ ಕೊಡಲ್ಪಟ್ಟಂತ ಮೊದಲನೆಯ ಹೆಸರು ಎಂದೇ ನಮಗೆ ನೋಡುವುದು ಬ್ಯಾಪ್ಟಿಸಮ್ ವಿತ್ ದಿ ಹೋಲಿ ಸ್ಪಿರಿಟ್. ಎರಡನೇದಾಗಿ ಅನಾಯಿಂಟಿಂಗ್ ವಿತ್ ದಿ ಹೋಲಿ ಸ್ಪಿರಿಟ್ ಎಂಬುದಾಗಿ ಒಂದು ಪದವು ಉಪಯೋಗಿಸಿದೆ. ಅನಾಯಿಂಟಿಂಗ್ ವಿತ್ ದಿ ಹೋಲಿ ಸ್ಪಿರಿಟ್,
ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿದವನು. ಪವಿತ್ರಾತ್ಮ ಅಭಿಷೇಕ ಎಂಬುದಾಗಿ ಹೇಳುತ್ತೇವೆ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 32ನೇ ವಾಕ್ಯವನ್ನು ಓದುವಾಗ ನಮಗೆ ಈ ಕಾರ್ಯ ಚೆನ್ನಾಗಿ ಗೊತ್ತಾಗುತ್ತದೆ. ಸೊ ಬಾಪ್ಟಿಸಮ್ ವಿತ್ ದಿ ಹೋಲಿ ಸ್ಪಿರಿಟ್ ಎಂಬುದಾಗಿ ಹೇಳಿದರನು, ಅನಾಯಿಂಟಿಂಗ್ ವಿತ್ ದಿ ಹೋಲಿ ಸ್ಪಿರಿಟ್ ಎಂಬುದಾಗಿ ಹೇಳಿದರನು ಪರಿಶುದ್ಧಾತ್ಮನನ್ನ ಹೊಂದಿಕೊಳ್ಳುವುದಕ್ಕಿರುವಂತ ಕಾರ್ಯವಾಗಿದೆ. ಆದರೆ ಈ ಎರಡು ಹೆಸರುಗಳಲ್ಲಿ ವ್ಯತ್ಯಾಸವು ನಮಗೆ ನೋಡುವುದಕ್ಕೆ ಸಾಧ್ಯ. ಅನಾಯಿಂಟಿಂಗ್ ಎಂಬುದಾಗಿರುವಂತ ಪದವು ಒಂದು ಪ್ರತ್ಯೇಕವಾದಂತ ಸೇವೆಗೆ, ಪ್ರತ್ಯೇಕವಾದಂತ ವಿಷಯಕ್ಕೆ ಬೇರ್ಪಡಿಸುವುದಕ್ಕೆ ಹೇಳುವಂತ ಹೆಸರಾಗಿದೆ ಅನಾಯಿಂಟಿಂಗ್. ಬೇರ್ಪಡಿಸುವುದಕ್ಕೆ, ಒಂದು ಪ್ರತ್ಯೇಕ ಸೇವೆ ಮಾಡುವುದಕ್ಕೆ ಬೇರ್ಪಡಿಸುವುದು. ಹೇಗಂದರೆ ಹಳೆ ಒಡಂಬಡಿಕೆಯಲ್ಲಿ ಈ ಪದವು ಬಹಳ ಪ್ರಸಕ್ತವಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಹಳೆ ಒಡಂಬಡಿಕೆಯಲ್ಲಿ ದೊಡ್ಡ ಪ್ರವಾದಿಯಾದಂತ ಏಲಿಯಾವಿನ ಪ್ರವಾದಿ, ಏಲಿಯಾವ್ ಎಂಬುದಾಗಿರುವ ಪ್ರವಾದಿಯು ದೇವರ ಆತ್ಮನು ಅವನಿಗೆ ಹೇಳುತ್ತಾ ಇದೆ, ನೀನು ಎಲಿಷನನ್ನು ನಿನಗೆ ನಂತರ ಸೇವಕನಾಗಿ ಅಭಿಷೇಕ ಮಾಡಬೇಕು ಎಂಬುದಾಗಿ. ಹಾಗೆ ಏಲಿಯಾವನು ಬಂದು ಎಲಿಷನು ಗೆದ್ದೆಯಲ್ಲಿ 12 ಮಂದಿ ಎತ್ತುಗಳನ್ನ ಸೇರಿಸಿ ಗೆದ್ದೆಯನ್ನು ಉಳುಮೆ ಮಾಡುತ್ತಾ ಇರುವಾಗ ಅದರ 12ನೇ ವ್ಯಕ್ತಿಯಾಗಿದ್ದಾನೆ ಎಲಿಷನು. ಆ ಎಲಿಷನನ್ನ 11 ಮಂದಿ ಜನರ ಮಧ್ಯದಿಂದ ಎಲಿಷನನ್ನು ಬೇರ್ಪಡಿಸಿದನು. ಬೇರ್ಪಡಿಸಿ ಅವನಿಗೆ ಉಳುಮೆ ಮಾಡುವುದಕ್ಕಿರುವ ಕೆಲಸವಲ್ಲ ಕೊಡುವುದು, ಏಲಿಯಾವಿನ ಸೇವೆ ಅವನಿಗೆ ಕಲಿಸುತ್ತಾ ಇದೆ, ಇಲ್ಲ ಕೊಡುತ್ತಾ ಇದೆ ಎಂಬುದಾಗಿ. ಹಾಗೆ ಮಾಡುವುದಕ್ಕೆ ಹೇಳುವಂತ ಹೆಸರಾಗಿದೆ ಅಭಿಷೇಕ ಎಂಬುದಾಗಿ. ಮತ್ತೊಂದು ಉದಾಹರಣೆ, ದಾವೀದನ ಮನೆಗೆ, ಇಷಯಾಯನ ಮನೆಗೆ ದೇವರ ಸೇವಕನಾದಂತ ಶಮುವೇಲನನ್ನ ಕಳಿಸುವಾಗ ಶಮುವೇಲನು ಇಷಯಾಯ ಮನೆಗೆ ಬಂದು ಇಷಯಾಗಿರುವ 11 ಮಕ್ಕಳನ್ನ, ಅವನಿಗಿರುವಂತ 10 ಮಕ್ಕಳನ್ನು ಕೂಡ ಕರೆದು ಒಬ್ಬೊಬ್ಬರನ್ನ ಕರೆದು ದೇವರಾತ್ಮನ ಹೇಳುತ್ತೆ ಇವನಲ್ಲ 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 ಎಂಬುದಾಗಿ. ಕೊನೆಯದಾಗಿ ದಾವೀದನು ಬರುವಾಗ ಆತ್ಮ ಹೇಳುತ್ತಾ ಇದೆ, ಇವನಾಗಿದೆ ನನ್ನ ದಾಸನು, ಇಸ್ರಾಯೇಲನನ್ನ ಆಡಳಿತ ಮಾಡುವುದಕ್ಕೆ, ಸಿಂಹಾಸನದಲ್ಲಿ ಸಿಂಹಾಸನದಲ್ಲಿ ಕೂರಿಸುವುದಕ್ಕೆ ನಾನು ಆಯ್ಕೆ ಮಾಡಿದವನು. ಶಮುವೇಲ್ ಏನ್ ಮಾಡಿದನು? ತಕ್ಷಣ ಅವನ ಕೈಗೆ ಹಿಡಿದು ಒಳಗಿನ ರೂಮಿಗೆ ಹೋಗಿ ಬಾಗಲಾಕಿ ಅವನ ತಲೆ ಮೇಲೆ ಔಷಧ ತೈಲವನ್ನು ತಲೆಗೆ ಹಚ್ಚಿ ಅವನಿಗೆ ಹೇಳುತ್ತಾ ಇದೆ, ದೇವರು ನಿನ್ನನ್ನು ಇಸ್ರಾಯೇಲಿನ ಅರಸನಾಗಿ ಆಯ್ಕೆ ಮಾಡಿದನು. ಬೇರ್ಪಡಿಸುವಂಥದ್ದು ಅನಾಯಿಂಟಿಂಗ್, ಅಭಿಷೇಕ ಮಾಡುವುದು ಪ್ರತ್ಯೇಕವಾದಂತ ಸೇವೆಗೆ ಬೇರ್ಪಡಿಸುವಂತದಾಗಿದೆ. ನಿಮಗೆ ಆ ಭಾಗವನ್ನು ಅರ್ಥವಾಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಅದರಿಂದ ಅಲ್ಲಿ ನಿಂತ್ಕೊಂಡು ತುಂಬಾ ಬೇರ್ಪಡಿಸುವುದಕ್ಕೆ, ಬಿಡಿಸಿ ಹೇಳುವುದಕ್ಕೆ ನಾನು ಇಷ್ಟಪಡುತ್ತಾ ಇಲ್ಲ. ಮೂರನೇದಾಗಿ ಫಾಲೋಯಿಂಗ್ ಆಫ್ ದಿ ಹೋಲಿ ಸ್ಪಿರಿಟ್, ಫಿಲ್ಲಿಂಗ್ ದಿ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ತುಂಬುವಿಕೆ ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಆತ್ಮನಿಂದ ತುಂಬಲ್ಪಟ್ಟವರು, ಅಭಿಷೇಕ ಮಾಡುವುದುಂಟು, ಆತ್ಮನಿಂದ ತುಂಬಲ್ಪಡುವುದು ಎಂಬುದಾಗಿ. ತುಂಬಲ್ಪಡುವುದು, ಎಂಟಿ ಆಗಿರುವಂತ ಒಂದು ಪಾತ್ರದಲ್ಲಿ ನೀರು ಒಯ್ದು ಅದನ್ನ ತುಂಬಿಸುವ ಹಾಗೆ ಮನುಷ್ಯನ ಹೃದಯದಲ್ಲಿ ಪರಿಶುದ್ಧಾತ್ಮನ ತುಂಬುವಿಕೆ. ಅರ್ಥ ಮಾಡಿಕೊಳ್ಳಬೇಕು. ಬಾಪ್ಟಿಸಮ್ ಪವಿತ್ರಾತ್ಮನಿಂದ ಸ್ನಾನ ಬೇರೆ, ಪವಿತ್ರಾತ್ಮನ ಸ್ನಾನ ಹೊಂದಿದವನಿಗೆ ಆ ಸ್ನಾನವು ಅಂದರೆ ಪರಿಶುದ್ಧಾತ್ಮ ಸ್ನಾನ ಎಲ್ಲರಲ್ಲಿ ಇರಬೇಕು. ಅದಾಗಿದೆ ಇಂಪಾರ್ಟೆಂಟ್ ಆಗಿರುವಂತ ವಿಷಯ. ಪರಿಶುದ್ಧಾತ್ಮ ಸ್ನಾನ ಎಲ್ಲರಿಗೂ ಬೇಕಾಗಿದೆ, ಆತ್ಮ ಸ್ನಾನ ಎಲ್ಲರಿಗೂ ಬೇಕಾಗಿದೆ. ಆದರೆ ಅನಾಯಿಂಟಿಂಗ್ ವಿತ್ ದಿ ಹೋಲಿ ಸ್ಪಿರಿಟ್ ಎಲ್ಲರಿಗೂ ಬೇಕು ಎಂಬುದಾಗಿ ನಾನು ಹೇಳುವುದಕ್ಕಾಗಿ ಇಷ್ಟಪಡುತ್ತಾ ಇಲ್ಲ. ಯಾಕಂದ್ರೆ ಪ್ರತ್ಯೇಕವಾದಂತ ಆತ್ಮೀಯ ಸೇವೆಗೆ ದೇವರು ಕರೆದು ಯಾರನ್ನ ಬೇರ್ಪಡಿಸುತ್ತೇವೋ ಆ ವ್ಯಕ್ತಿಗೆ ಪರಿಶುದ್ಧಾತ್ಮ ಅಭಿಷೇಕ ಉಂಟಾಗುತ್ತದೆ.
ಎಂಬುದಾಗಿರುವ ವಿಷಯ ನಿಮಗೆ ಅರ್ಥವಾಯಿತು. ಮೂರನೇದು, ನಾವು ಫಿಲ್ಲಿಂಗ್ ದಿ ಹೋಲಿ ಸ್ಪಿರಿಟ್, ತುಂಬಲ್ಪಡುವುದು. ಈ ಪವಿತ್ರಾತ್ಮ ಸ್ನಾನ ಹೊಂದಿದವನು, ಆ ಆತ್ಮ ಸ್ನಾನ ಹೊಂದಿದವನಿಗೆ ಮತ್ತು ಅವನ ಲೈಫಿನಲ್ಲಿ ಬೇಕಾಗಿರುವುದು ಆತ್ಮ ತುಂಬುವಿಕೆಯಾಗಿದೆ. ಪರಿಶುದ್ಧಾತ್ಮ ಸ್ನಾನ ಒಂದೇ ಸರಿ ಆಗುವುದು, ವಿಶ್ವಾಸ ಸ್ನಾನ ಒಂದೇ ಸರಿ ಆಗುವುದು. ಹಾಗಾದರೆ ಪರಿಶುದ್ಧಾತ್ಮ ಸ್ನಾನ ಒಂದೇ ಸರಿ ಆಗುವುದು, ಆತ್ಮ ತುಂಬುವಿಕೆ ಪ್ರತಿನಿತ್ಯವೂ ನಮ್ಮಲ್ಲಿ ನಡೆಯಬೇಕು. ಪರಿಶುದ್ಧಾತ್ಮನ ತುಂಬುವಿಕೆ, ಯಾಕಂದ್ರೆ ಆತ್ಮ ಸ್ನಾನ ಹೊಂದಿದವನು ಎಲ್ಲಾ ಕ್ಷಣದಲ್ಲಿಯೂ ಪರಿಶುದ್ಧಾತ್ಮ ತುಂಬುವಿಕೆ ಉಂಟಾಗುವ. ಅದಕ್ಕೆ ಆತ್ಮೀಯವಾಗಿ ಆರಾಧನೆ, ಪ್ರಾರ್ಥನೆ, ಆತ್ಮೀಯ ವಾಕ್ಯ, ವಚನ ಧ್ಯಾನ, ಈ ಬೇರ್ಪಟ್ಟ ಜೀವದ ಇದರಲ್ಲೆಲ್ಲ ಜೀವಿಸುವಾಗ, ಅವ ಪ್ರಾರ್ಥನೆಗೆ ಇರುವಾಗ ತುಂಬಲ್ಪಡುತ್ತೇವೆ. ತುಂಬುವಿಕೆ, ಆ ತುಂಬುವಿಕೆಯನ್ನು ಕುರಿತಾಗಿಯೂ ವಿವರಿಸಿ ಹೇಳುವುದಕ್ಕೆ ಇಷ್ಟಪಡುತ್ತಾ ಇಲ್ಲ. ಆದ್ರೆ ತುಂಬುವಿಕೆ ಮಸ್ಟು. ಆತ್ಮ ಸ್ನಾನ ಹೊಂದಿರುವಂತ ಎಲ್ಲರಿಗೂ ಪರಿಶುದ್ಧಾತ್ಮ ತುಂಬುವಿಕೆ ಅವಶ್ಯಕತೆ ಇದೆ. ನಾವು ತುಂಬಿ ತುಳುಕುವಂತೆ ಆಗಿರಬೇಕು ಎಂಬುದಾಗಿ. ನಮ್ಮಲ್ಲಿ ಆತ್ಮ ಶಕ್ತಿ ನಮ್ಮಿಂದ ಹೊರಗೆ, ಅದು ನಮ್ಮಲ್ಲಿ ತುಂಬಿ ಹೊರಗೆ ಬರುವಾಗಲೇ ಜನರು ಮತ್ತೊಬ್ಬರು ಅದರಿಂದ ಆ ಆತ್ಮ ಸ್ನಾನದಲ್ಲಿ ಅದರಲ್ಲಿ ಬೀಳುವುದಕ್ಕೆ, ಆತ್ಮ ಸ್ನಾನದಲ್ಲಿ ನೆಲೆಗೊಳ್ಳುವುದಕ್ಕೆ ಸಾಧ್ಯವಾಗುವುದು. ನಮ್ಮಿಂದ ಅದು ಹೊರಗೆ ಬರಬೇಕು, ತುಂಬುವಿಕೆ ಎಂಬುದಾಗಿ ಹೇಳುತ್ತೇವೆ. ನಾಲ್ಕನೇದಾಗಿ ಫಾದರ್ಸ್ ಪ್ರಾಮಿಸ್ ಎಂಬುದಾಗಿ ಹೇಳುತ್ತದೆ. ತಂದೆಯಾದ ದೇವರ ವಾಗ್ದಾನವಾಗಿದೆ ಪರಿಶುದ್ಧಾತ್ಮವು ಎಂಬುದಾಗಿ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 48-49 ವಾಕ್ಯಗಳನ್ನು ಓದುವಾಗ ಗೊತ್ತಾಗುತ್ತದೆ. ತಂದೆಯಾದ ದೇವರ ಪ್ರಾಮಿಸ್ ಆಗಿದೆ. ಗಾಡ್ ಹ್ಯಾಸ್ ಪ್ರಾಮಿಸೆಡ್ ಪರಿಶುದ್ಧಾತ್ಮನನ್ನು ನಿಮಗೆ ಕೊಡುತ್ತೇನೆಂಬುದಾಗಿ. ಹಾಗಾದರೆ ಪರಿಶುದ್ಧಾತ್ಮನು ದೇವರು ನಮಗೆ ಕೊಡುವುದು ಅವನ ವಾಗ್ದಾನವಾಗಿದೆ. ಆ ವಾಗ್ದಾನವನ್ನು ಹೊಂದಿರಿ. ಪರಿಶುದ್ಧಾತ್ಮ ವಾಗ್ದಾನವನ್ನು ಹೊಂದಿರಿ ಎಂಬುದಾಗಿ ದೇವರು ಪ್ರಾಮಿಸ್ ಮಾಡಿದರೆ ಆ ಪ್ರಾಮಿಸನ್ನು ಪೂರ್ತಿಗೊಳಿಸುವವನಾಗಿದ್ದಾನೆ. ಆ ಪೂರ್ತೀಕರಣವಾಗಿದೆ 1ನೆಯ ಶತಮಾನದಲ್ಲಿ ನಾವು ಕಂಡು ಬಂದದ್ದು. ಅದು ಇದುವರೆಗೂ ಇದೆ, ಯೇಸುವಿನ ಬರೋಣದವರೆಗೂ ಇರುತ್ತದೆ. ಪ್ರಿಯರೇ, ಯೇಸು ಕ್ರಿಸ್ತುವಿನ ಬರೋಣದವರೆಗೂ ಈ ಲೋಕದಲ್ಲಿ ದೇವ ಜನರು ನಿಲ್ಲುವುದಕ್ಕೂ ಕ್ರಿಸ್ತನ ಸಾಕ್ಷಿಗಳಾಗಿ ಜೀವಿಸುವುದಕ್ಕೂ ಆಗಿದೆ ಪರಿಶುದ್ಧಾತ್ಮನನ್ನು ನಮಗೆ ಕೊಟ್ಟಿರುವುದು, ಪರಿಶುದ್ಧಾತ್ಮನ ವರಗಳನ್ನು ಕೊಟ್ಟಿರುವುದು. ಅದರಿಂದ 1ನೆಯ ಶತಮಾನದಲ್ಲಿ ಅಪೊಸ್ತಲರ ಕಾಲದಲ್ಲಿ ದೇವರು ಆತ್ಮವರಗಳನ್ನು ಕೊಟ್ಟಿತ್ತು ಮತ್ತು ಸತ್ಯವೇದ ಪುಸ್ತಕವನ್ನ ಬರೆದು, ಪ್ರಕಟಣೆ ಗ್ರಂಥವನ್ನು ಬರೆದು ಪೂರ್ತಿಗೊಳಿಸಿದ ನಂತರ ಆ ವರಗಳೆಲ್ಲ ತೆಗೆಯಲ್ಪಟ್ಟಿತ್ತು. ದೇವರದೆಲ್ಲ ವಾಪಸ್ಸು ತಗೊಂಡಿದೆ ಎಂದೇ ಕೆಲವೊಂದು ಟೀಚಿಂಗ್ಗಳು ನಮಗೆ ನೋಡುವುದಕ್ಕೆ ಸಾಧ್ಯ. ಅದು ತಪ್ಪಾದಂತ ಟೀಚಿಂಗ್ ಆಗಿದೆ. ಯಾಕಂದ್ರೆ ಯಾವ ವರವು ದೇವರು ವಾಪಸ್ ತೆಗೆದಿದೆ ಎಂಬುದಾಗಿರುವುದಕ್ಕೆ ಒಂದು ವಾಕ್ಯ ಕೂಡ ನಮಗೆ ನೋಡುವುದಕ್ಕಿಲ್ಲ. ಆದರೆ ಪರಿಶುದ್ಧಾತ್ಮ ವರ ಹೊಂದಿದವನು ವಿಶುದ್ಧಿಯಲ್ಲಿ ನಡೆಯದಂತೆ ಇದ್ದರೆ, ಬೇರ್ಪಟ್ಟ ಜೀವನದಲ್ಲಿ ನಡೆಯದಂತೆ ಇದ್ದರೆ, ಅವನಿಂದ ಹೊಂದಿದಂತ ಆ ವರವು ಅವನಿಂದ ನಷ್ಟವಾಗುತ್ತದೆ. ನಷ್ಟವಾಗುವುದು, ದೇವರು ತೆಗೆಯುವುದು ವ್ಯತ್ಯಾಸವಾಗಿದೆ. ಅರ್ಥ ಆಯ್ತಲ್ಲ? ದೇವರು ವರ ತೆಗೆದಿರಲಿಲ್ಲ. ಒಬ್ಬ ವ್ಯಕ್ತಿಯಿಂದ ವರ ನಷ್ಟವಾಗಿದ್ದರೆ ವರಕ್ಕಾಗಿ ಆಕಾಂಕ್ಷೆಯಿಂದ ಪ್ರಾರ್ಥಿಸುವಂತ ಒಬ್ಬನಿಗೆ ಆ ವರ ದೇವರು ಕೊಡುವವನಾಗಿದ್ದಾನೆ. ಅದನ್ನರ್ಥ ಪವಿತ್ರಾತ್ಮನ ವರವು ಲೋಕದಿಂದ ತೆಗೆಯಲ್ಪಟ್ಟಲಿಲ್ಲ, ಅದು ತೆಗೆಯಲ್ಪಡುತ್ತದೆ. ಇವಾಗಲ್ಲ, ಯೇಸು ಕ್ರಿಸ್ತುವಿನ ಬರೋಣ. ಯೇಸುವಿನ ಬರೋಣ ಯಾವಾಗ ಆಗುತ್ತದೆ, ಆ ಇಮ್ಮಿಡಿಯೇಟ್ ಆಗಿ ಪರಿಶುದ್ಧಾತ್ಮನ ಭೂಮಿಯಿಂದ ಎತ್ತಲ್ಪಡುತ್ತೇವೆ. ನಂತರ ಆ ವರಗಳು ಭೂಮಿಯಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ. ಅದುವರೆಗೂ ಪರಿಶುದ್ಧಾತ್ಮ ವರವು ನಮಗೆ ಉಂಟಾಗುತ್ತೆ. ಅದು ತಂದೆಯಾದ ದೇವರ ವಾಗ್ದಾನವಾಗಿದೆ. ದೇವರು ನಮಗೆ ಪ್ರಾಮಿಸ್ ಮಾಡಿರುವುದು. ಇದಕ್ಕಿಂತ ಹೆಚ್ಚಿನ ಕಾರ್ಯಗಳೇನಾದರೂ ಇದ್ದರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ
ಅದನ್ನ ಬರೆದಿದ್ದಾರೆ. ನಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಆ ಕಾರ್ಯಗಳು ಡಿಸ್ಕಸ್ ಮಾಡಿಕೊಳ್ಳಬಹುದು. ಸೊ ಅದರಿಂದ ವರವು ನಿಂದು ಹೋಗಲಿಲ್ಲ. ದಯವಿಟ್ಟು ಅರ್ಥ ಮಾಡಿಕೊಳ್ಳರಿ, ಪರಿಶುದ್ಧಾತ್ಮನಿಂದ ಉಂಟಾದಂತ ಎಲ್ಲಾ ವರಗಳು ಇವಾಗಲೂ ಉಂಟು, ಇವಾಗಲೂ ಅದು ನಡೆಯುತ್ತದೆ, ಇವಾಗಲೂ ಅದು ನಡೆಸುವುದಕ್ಕೂ ದೇವರು ಶಕ್ತನಾಗಿದ್ದಾನೆ. ಆದ್ರೆ ಕೆಲವರ ಪ್ರಶ್ನೆ, ಅಪೊಸ್ತಲರು ನಡೆಸಿರುವ ಹಾಗೆ ಯಾಕೆ ಇವತ್ತು ಅದ್ಭುತಗಳು ನಡೆಯುವುದಿಲ್ಲ ಅಂತ ಹೇಳಿದರೆ ಅದರ ಅರ್ಥ ಆ ಅದ್ಭುತಗಳನ್ನ ನಡೆಸುವುದಕ್ಕೆ ದೇವರು ಕೊಟ್ಟಂತ ಅದೇ ವಿಶ್ವಾಸವು, ಅದೇ ವಿಶುದ್ಧಿಯು ಇವತ್ತಿನ ಅಪೊಸ್ತಲರಿಗೆ, ಇವತ್ತಿನ ಸೇವಕರಿಗಿದ್ದರೆ ಇವತ್ತು ಆ ವರಗಳು ನಡೆಯುತ್ತೇವೆ. ಅದರಿಂದ ಆ ವಿಶ್ವಾಸ, ಆ ವಿಶುದ್ಧಿ, ಆ ಬೇರ್ಪಟ್ಟ ಜೀವನ ನಮ್ಮಲ್ಲಿ ಇಲ್ಲದೆ ಇರುವುದರಿಂದ ಅಪೊಸ್ತಲರು ನಡೆಸಿರುವ ಹಾಗಿರುವ ವರಗಳು ನಮ್ಮಲ್ಲಿ ಕಾರ್ಯ ಮಾಡುತ್ತಾ ಇಲ್ಲ. ನಮ್ಮಲ್ಲಿ ವರಗಳು ಕಾರ್ಯ ಮಾಡದಂತೆ ಇರುವುದರಿಂದ ವರಗಳಿಲ್ಲ ಎಂಬುದಾಗಿ ಹೇಳಿ ಗೇಲಿ ಮಾಡಬಾರದು. ನನಗೆ ಸಿಕ್ಕಿಲ್ಲ ಅದರಿಂದ ವರವಿಲ್ಲ ಎಂಬುದಾಗಿ ಅಲ್ಲ ಅದನ್ನ ಅರ್ಥ. ನಾನು ಅದನ್ನ ಬಯಸಿದ್ದೇನೆ, ನನಗೆ ಸಿಕ್ಕಿಲ್ಲ, ಸಿಕ್ಕದಂತೆ ಇರುವುದರಿಂದ ಅದಿಲ್ಲ ಎಂಬುದಾಗಿ ಅಲ್ಲ ಅದನ್ನ ಅರ್ಥ. ಖಂಡಿತ ಸಿಗ್ತದೆ. ಅದಕ್ಕಿರುವಂತ ವ್ಯವಸ್ಥೆ ಪ್ರಕಾರ ದೇವರ ಹತ್ತಿರದಲ್ಲಿ ಇದ್ದರೆ ಅಪೊಸ್ತಲರು ಮಾಡಿದಂತ ಅದೇ ಕಾರ್ಯಗಳು ಮಾಡುವುದಕ್ಕಾಗುತ್ತದೆ. ಯೇಸು ನಮಗೆ ಪ್ರಾಮಿಸ್ ಮಾಡಿದರು, ನೀವು ಕ್ರಿಸ್ತನ ತಲೆಮಟ್ಟಕ್ಕೆ ಬೆಳೆಯಿರಿ ಎಂಬುದಾಗಿ. ಅದರ ಅರ್ಥ ಕ್ರಿಸ್ತನ ತಲೆಯಷ್ಟು ನಾವು ಬೆಳೆಯುವುದಕ್ಕಿರುವ ಅನುಮತಿಯನ್ನ ದೇವರು ನಮಗೆ ಕೊಟ್ಟಿದ್ದನು. ಯೇಸು ಮಾಡಿರುವಂತ ಎಲ್ಲ ಅದ್ಭುತಗಳು ಮಾಡುವುದಕ್ಕೂ ದೇವರು ನಮಗೆ ಅನುಮತಿಯನ್ನು ಕೊಟ್ಟಿದ್ದನು. ಆದ್ರೆ ಯೇಸುವಿನ ಹಾಗೆ ಜೀವಿಸಬೇಕು. ಯೇಸುವಿನ ಹಾಗೆ ಜೀವಿಸುವುದಾದರೆ ಯೇಸು ಮಾಡಿದಂತ ಎಲ್ಲ ಅದ್ಭುತಗಳು ಮಾಡಕ್ಕೂ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡುತ್ತಾನೆ. ಅದರಿಂದ ಅಪೊಸ್ತಲಗಳ ಮೂಲಕವಾಗಿ ನಡೆದಿರುವಂತ ಆ ವರಗಳು ಇವತ್ತು ಕಾಣುತ್ತಾ ಇಲ್ಲ. ಅದರಿಂದ ವರಗಳು ದೇವರು ತೆಗೆಯಿತು ಎಂಬುದಾಗಿ ಹೇಳುವುದು ಸುಳ್ಳು ಬೋಧನೆಯಾಗಿದೆ. ಓಕೆ, ಇದು ತಂದೆಯಾದ ದೇವರ ಪ್ರಾಮಿಸ್ ಆಗಿದೆ. ಐದನೇದಾಗಿ ಪವರ್ ಫ್ರಮ್ ಓನ್ ಹೈ ಎಂಬುದಾಗಿ, ಇಲ್ಲ, ದ ಪವರ್ ಫ್ರಮ್ ಮೋಸ್ಟ್ ಹೈ, ಶಕ್ತಿ ಉನ್ನತದಿಂದ ಬರುವಂತದಾಗಿದೆ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 49ನೇ ವಾಕ್ಯ. 49ನೇ ವಾಕ್ಯವನ್ನು ನಾವು ಓದುವಾಗ, ಈ ಶಕ್ತಿ ಮೇಲಿಂದ ಬರುವುದಾಗಿದೆ. ಹಾಗಾದರೆ ಮೇಲಿಂದ ಬರುವಂತ ಶಕ್ತಿ ಎಂಬುದಾಗಿಯೂ ಆತ್ಮನ ವರಗಳಿಗೆ ಹೆಸರು ಕೊಟ್ಟಿದ್ದೇವೆ. 5 ಕಾರ್ಯಗಳನ್ನ ನಿಮಗೆ ತಿಳಿಸಿದ್ದೇವೆ, 5 ವಿಷಯಗಳನ್ನ ತಿಳಿಸಿದ್ದೇವೆ. ಮೇಲಿಂದ ಬರುವಂತದಾಗಿದೆ ಆತ್ಮಶಕ್ತಿ ಎಂಬುದಾಗಿ. ಈ 5 ವಿಷಯಗಳು ಪರಿಶುದ್ಧಾತ್ಮನ ವಿಷಯದಲ್ಲಿ ನಾವು ನೋಡಿಕೊಳ್ಳುವಾಗ ಪ್ರೈಸ್ ಎಂಬುದಾಗಿ ಅದರ ಹೆಸರುಗಳು, ಪ್ರೈಸಸ್ ಅದರ ಹೆಸರುಗಳು ಎಂಬುದಾಗಿ, ಇಷ್ಟು ಹೆಸರುಗಳು ಪರಿಶುದ್ಧಾತ್ಮನ ವರಗಳನ್ನ ಕುರಿತಾಗಿಯೂ ಪವಿತ್ರಾತ್ಮನ ಸ್ನಾನವನ್ನು ಕುರಿತಾಗಿಯೂ ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಮುಂದಿನ ಒಂದು ವಿಷಯ ಕೂಡ ಹೇಳಿ ನಮ್ಮ ವಿಷಯವನ್ನ ನಮಗೆ ಇವತ್ತು ಮುಕ್ತಾಯಗೊಳಿಸುವುದಕ್ಕೆ ಇಷ್ಟಪಡುತ್ತೇನೆ. ಹಾಗಾದರೆ ಇತರವಾಗಿ, ನೋ revealing the gift, on revealing the gift, on revealing the gift. ದಾನವು ಲಭಿಸುವಾಗ, ದಾನವು ನಮಗೆ ಸಿಕ್ಕುವಾಗ, ಗೊತ್ತಾಯ್ತಲ್ಲ, ಪರಿಶುದ್ಧಾತ್ಮನ ದಾನವು ನಮಗೆ ಸಿಕ್ಕುವಾಗ ಹೇಗೆ? ಆನ್ ರಿಸೀವಿಂಗ್ ದಿ ಗಿಫ್ಟ್, ಪರಿಶುದ್ಧಾತ್ಮನು ನಾವು ರಿಸೀವ್ ಮಾಡುವಾಗ, ಪರಿಶುದ್ಧಾತ್ಮನ ದಾನಗಳು ರಿಸೀವ್ ಮಾಡುವಾಗ ಏನೆಲ್ಲ ಕಾರ್ಯಗಳು ನಮ್ಮಲ್ಲಿ ಕಾಣುತ್ತದೆ, ಏನೆಲ್ಲ ಕಾರ್ಯಗಳು ನಮ್ಮಲ್ಲಿ ಕಂಡು ಬರುವುದಕ್ಕೆ ಸಾಧ್ಯ, ಅದನ್ನು ಕೂಡ ನಮಗೆ ಸ್ವಲ್ಪ ಚಿಂತಿಸಿಕೊಂಡು ಈ ವಿಡಿಯೋವನ್ನು ನಮಗೆ ವೈಂಡ್ ಅಪ್ ಮಾಡಿಕೊಳ್ಳೋಣ. ಸೊ ಒಂದನೇದು ರಿಪೆಂಟ್ ಅಂಡ್ ಬಿ ಬ್ಯಾಪ್ಟೈಸ್ಡ್ ಎಂಬುದಾಗಿ ನೋಡುತ್ತೇವೆ. ತಿರುಗಿ ಸ್ನಾನವನ್ನು ಹೊಂದಿರಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 32ನೇ ವಾಕ್ಯ. ಹಾಗಾದರೆ ಪರಿಶುದ್ಧಾತ್ಮ ದಾನ ನಮ್ಮ ಮೇಲೆ, ಆ ಶಕ್ತಿಯಿಂದ ನಮ್ಮ ಮೇಲೆ ಬರುವಾಗ ನಾವು ಪ್ರಚಾರಕರಾಗುತ್ತೇವೆ.
repent and be baptized. ಮಾನಸಾಂತರವನ್ನು ಹೊಂದಿರಿ, ಆಮೇಲೆ ದೇಶ ಸ್ನಾನವನ್ನು ಹೊಂದಿಕೊಳ್ಳಿರಿ ಎಂಬುದಾಗಿ ಪ್ರಸಂಗ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರಸಂಗ ಮಾಡುವುದಕ್ಕೆ ಅಪೊಸ್ತಲನಾದ ಪೇತ್ರನು ಪವಿತ್ರಾತ್ಮನ ಶಕ್ತಿ ಹೊಂದಿದವನಾಗಿ 12 ಮಂದಿ ಶಿಷ್ಯರ ಮಧ್ಯದಲ್ಲಿ ಪೇತ್ರನೆದ್ದು ನಿಂತ್ಕೊಂಡು ಹೇಳಿದೆ, ಮನಸ್ಸಾಂತರ ಹೊಂದಿ ದೈವ ಸ್ನಾನ ಹೊಂದಿರಿ, ಆಗ ಪವಿತ್ರಾತ್ಮನ ದಾನಗಳನ್ನು ಹೊಂದುವಿರಿ. ಹಾಗಾದರೆ ಓನ್ ರಿವೀಲಿಂಗ್ ದ ಗಿಫ್ಟ್ ನಮ್ಮಲ್ಲಿ ಪ್ರಕಟವಾಗುವುದಕ್ಕೆ, ಗಿಫ್ಟ್ ನಮ್ಮ ಒಳಗೆ ಬರುವುದಕ್ಕೆ ಮನಸ್ಸಾಂತರ ಅವಶ್ಯಕತೆ ಉಂಟು. ನೀರಿನಿಂದ ಮುಳುಗಿ ದೇಶ ಸ್ನಾನವು ಅವಶ್ಯಕತೆ ಉಂಟು. ಮನಸ್ಸಾಂತರ ಹೊಂದಿ ದೈವ ಸ್ನಾನ ಹೊಂದಿದವನು ಎಲಿಜಿಬಲ್ ಆಗುತ್ತದೆ ಪವಿತ್ರಾತ್ಮನ ವರ ಹೊಂದಿಕೊಳ್ಳುವುದಕ್ಕೆ. ನೀನ್ ಮಾನಸಾಂತರ ಹೊಂದಿ ದೇಶ ಸ್ನಾನ ಹೊಂದಿದ ಕೂಡಲೇ ಅದು ಸಿಕ್ಕಬೇಕಂದ ಇಲ್ಲ, ಅಲ್ಲಿ ಇನ್ನೊಂದು ಕಾರ್ಯ ಕೂಡ ಮಾಡಬೇಕು. ಮಾನಸಾಂತರ ಹೊಂದಿ ದಶ ಸ್ನಾನ ಹೊಂದಿ ಪರಿಶುದ್ಧಾತ್ಮನ ದಾನಕ್ಕಾಗಿ ಕಾಯ್ತಾ ಇರಬೇಕು, ಬೇಡಿಕೊಳ್ಳಬೇಕು, ಕೇಳಿಕೊಳ್ಳಬೇಕು. ಅಪೊಸ್ತಲರು 120 ಮಂದಿ ಜನರು ಸೇರಿ ಏಕ ಮನಸ್ಸುಳ್ಳವರಾಗಿ ಪರಿಶುದ್ಧಾತ್ಮನಿಗಾಗಿ ಬೇಡಿಕೊಂಡಿದ್ದನು. ತಂದೆ, ನೀವು ಹೇಳಿರುವಂತ ಆ ಆತ್ಮವನ್ನ ನಮಗೆ ಕಳಿಸಿಕೊಡು ಎಂದೇ ಏಕ ಮನಸ್ಸುಳ್ಳವರಾಗಿ ಅವರು ಬೇಡಿಕೊಳ್ಳುವಾಗ ಆತ್ಮ ಅವರ ಮೇಲೆ ಬಂದು, ಹಾಗಾದರೆ ರಿಪೆಂಟ್ ಅಂಡ್ ಬಿ ಬ್ಯಾಪ್ಟೈಸ್ಡ್, ಮನಸ್ಸಾಂತರ ಹೊಂದಿ ದೇಶಾಚಾರ ಹೊಂದಿ ಪರಿಶುದ್ಧಾತ್ಮನಿಗಾಗಿ ಕಾಯ್ತಾ ಇರ್ರಿ, ಆಗ ಆತ್ಮ ಸ್ನಾನವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಎರಡನೇದು, ಇಫ್ ಎನಿವನ್ ಇನ್ ಟ್ರಿನಿಟಿ, ಇಫ್ ಎನಿ ಒನ್ ಇಸ್ ಟ್ರಿನಿಟಿ. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಒಂದು ಚಿಕ್ಕದಾದಂತ ಒಂದು ಮಿಸ್ಟೇಕ್ ಅದರಲ್ಲಿ ಬಂದಿದೆ. ಸಾರಿ, ಇಫ್ ಎನಿ ಒನ್ ಈಸ್ ಥರ್ಸ್ಟಿ. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಪವಿತ್ರಾತ್ಮನ ವರಕ್ಕಾಗಿ ದಾಹವುಳ್ಳವನು, ಥರ್ಸ್ಟಿ, ನೀರಿಡಿಕೆ ಆಗುವವನು, ಆತ್ಮನಿಗೋಸ್ಕರವಾಗಿ ದಾಹವುಳ್ಳವನಿಗೆ ಆ ವರವನ್ನು ಲಭಿಸುವುದಕ್ಕೆ ಸಾಧ್ಯ. ಅದೇ ನಾನು ಸ್ವಲ್ಪ ಮುಂದೆ ಹೇಳಿದ ಹಾಗೆ ಮನಸ್ಸಾಂತರ ಇಂಪಾರ್ಟೆಂಟ್. ಬ್ಯಾಪ್ಟಿಸಮ್, ದ ಫೈತ್ ಬ್ಯಾಪ್ಟಿಸಮ್ ಇಸ್ ವೆರಿ ಇಂಪಾರ್ಟೆಂಟ್. ನಂತರ ನಮಗೊಂದು ದಾಹ ಇರಬೇಕು, ವಾಂಛೆ ಇರಬೇಕು, ಆಸೆ ಇರಬೇಕು ಪರಿಶುದ್ಧಾತ್ಮ ಸ್ನಾನ ಹೊಂದುವುದಕ್ಕೆ. ಸೊ ನಮ್ಮಲ್ಲಿ ದೇಶ ಸ್ನಾನ ಹೊಂದಿದವರಿಗೆ ದೇಶ ಸ್ನಾನ ನಾವು ಹೊಂದಿದೆ, ಎಲ್ಲ ಆಯ್ತು ಎಂಬುದಾಗಿ ಹೇಳಿ ಮತ್ತು ಪರಿಶುದ್ಧಾತ್ಮನ ವಿಷಯಕ್ಕೆ ಗಮನವೇ ಕೊಡೋದಿಲ್ಲ. ಹಂಗಲ್ಲ, ದೇಶ ಸ್ನಾನ ಹೊಂದಿದವನು ನೆಕ್ಸ್ಟ್ ಸ್ಟೆಪ್ ಪರಿಶುದ್ಧಾತ್ಮ ಸ್ನಾನ ಹೊಂದುವುದಕ್ಕೆ ಪ್ರಾರ್ಥನೆ ಮಾಡುವವನಾಗಿರಬೇಕು. ತೇಸ್ತಿ, ಅವನಿಗೆ ಒಂದು ಆಸಕ್ತಿ ಉಂಟಾಗಬೇಕು. ನೀರಿಡಿಕೆ ಆಗುವ ಹಾಗೆ ಪವಿತ್ರಾತ್ಮನು ಸ್ನಾನ ಹೊಂದುವುದಕ್ಕಿರುವ ಆಸಕ್ತಿ ಅವನಲ್ಲಿ ಉಂಟಾಗಬೇಕು. ಮತ್ತು ಮೂರನೇದಾಗಿ, whoever believe in Jesus Christ. ಯೋಹಾನ ಬರೆದ ಸುವಾರ್ತೆ 7:38. ಯೇಸು ಕ್ರಿಸ್ತುವಿನಲ್ಲಿ ನಂಬಿಕೆ ಇಡುವವನಿಗೆ ಪರಿಶುದ್ಧಾತ್ಮ ದಾನ ಹೊಂದುವುದಕ್ಕೆ ಸಾಧ್ಯ, ಪರಿಶುದ್ಧಾತ್ಮ ಹೊಂದುವುದಕ್ಕೆ ಸಾಧ್ಯ, ಪರಿಶುದ್ಧಾತ್ಮನಿಂದ ತುಂಬಲ್ಪಡುವುದಕ್ಕೆ ಸಾಧ್ಯ. ಸೊ ಹಾಗಾದರೆ ಪ್ರಿಯ ದೇವ ಜನರೇ, ವಿ ಶುಡ್ ಬಿಲೀವ್ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನನ್ನು ನಂಬಬೇಕು. ಕ್ರಿಸ್ತನಿಗೆ ಮಾತ್ರವೇ ಆತ್ಮ ಸ್ನಾನವನ್ನು ಕೊಡುವುದಕ್ಕೆ ಸಾಧ್ಯ. ನಮ್ಮಲ್ಲಿರುವಂತ ಕೆಲವೊಂದು ಪ್ರವಾದಿಗಳು ಹೇಳುತ್ತೇವೆ, ನನ್ನ ಹತ್ತಿರಕ್ಕೆ ಬನ್ನಿ, ನಾನು ನಿಮಗೆ ಪವಿತ್ರಾತ್ಮನನ್ನು ಕೊಡುತ್ತೇನೆಂಬುದಾಗಿ. ಪವಿತ್ರಾತ್ಮನು ಯಾವ ಸೇವಕರಿಗೂ ಕೊಡುವುದಕ್ಕಾಗಲ್ಲ ಎಂಬುದಾಗಿರುವ ಸತ್ಯವನ್ನು ನೀವು ಪೌಲನು ಯಾರಿಗೂ ಪವಿತ್ರಾತ್ಮ ಸ್ನಾನವು ಮಾಡಿಸಲಿಲ್ಲ.
ಆದರೆ ಪರಿಶುದ್ಧಾತ್ಮ ಸ್ನಾನ ಹೊಂದುವುದಕ್ಕೆ ಪ್ರಾರ್ಥನೆ ಮಾಡಬಹುದು. ಓಕೆ, ಸೇವಕರಿಗೆ ಪ್ರಾರ್ಥನೆ ಮಾಡಬಹುದು, ಇವರಿಗೆ ಪರಿಶುದ್ಧಾತ್ಮ ಸ್ನಾನವಾಗಲಿ ಎಂದು ಪ್ರಾರ್ಥನೆ ಮಾಡಬಹುದು. ಹೊರತು ಪರಿಶುದ್ಧಾತ್ಮ ಸ್ನಾನ ಕೊಡುವುದಕ್ಕೆ ಯಾವ ಸೇವಕರಿಗೂ ಅಧಿಕಾರವಿಲ್ಲ, ಅವರಿಗೆ ಕೊಡುವುದಕ್ಕೂ ಆಗಲ್ಲ. ಸೊ ಅದರಿಂದ ತಪ್ಪಾಗಿರುವಂತ ವಿಷಯವನ್ನ ನೀವು ಚಿಂತಿಸಿಕೊಳ್ಳಬಾರದು, ಅರಿತುಕೊಳ್ಳಬಾರದು, ಅದಕ್ಕೆ ಗಮನವನ್ನು ಕೊಡಬಾರದು. ಅಪೊಸ್ತಲರು ಕೈ ಇಟ್ಟಿದ ಹಾಗೆ ಅವರಿಗೆ ಪವಿತ್ರಾತ್ಮನೆ ಬಂದು, ಹಾಗಾದರೆ ನಾನು ಕೈ ಇಟ್ಟಿದರೆ ನಾನು ಕೈ ಇಡುವುದರ ಮೂಲಕ ನಿಮಗೆ ಪವಿತ್ರಾತ್ಮನೆ ಬರುತ್ತದೆ. ಅದರಿಂದ ಕೆಲವರು ಹೇಳುತ್ತೇವೆ ರಿಸೀವ್ ದ ಹೋಲಿ ಸ್ಪಿರಿಟ್, ನಾನು ಕೈ ಇಡುವುದರ ಮೂಲಕ ನೀವು ಪರಿಶುದ್ಧಾತ್ಮನನ್ನು ಹೊಂದಿರಿ ಎಂಬುದಾಗಿ ಹೇಳುವಂತವರಿದು. ಎಷ್ಟು ನೀವು ಬೇಲಾಡಿಕೊಂಡಿದ್ದೀರನು, ಎಷ್ಟು ಗೋಳಾಡಿಕೊಂಡಿದ್ದೀರನು, ಯೇಸು ಕೊಡದಂತೆ ನಿಮಗೆ ಆತ್ಮ ಸಿಕ್ಕುವುದಿಲ್ಲ. ಪರಿಶುದ್ಧಾತ್ಮ ಸ್ನಾನ ಕೃಪಾವರಗಳು ಹೊಂದುವುದಕ್ಕೆ ಸಾಧ್ಯವಿಲ್ಲ. ಯೇಸು ಕೊಡಬೇಕಂದರೆ ಒಂದನೇದಾಗಿ ವಿ ಶುಡ್ ಬಿಲೀವ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನನ್ನು ನಂಬಬೇಕು. ಕ್ರಿಸ್ತನನ್ನು ನಂಬುವವನಿಗೆ ಮಾತ್ರವೇ ನಿತ್ಯ ರಕ್ಷಣೆ ಉಂಟಾಗುವುದಕ್ಕೆ ಸಾಧ್ಯ. ರಕ್ಷಣೆ ಉಂಟಾಗುವುದಕ್ಕೂ ಯಥಾರ್ಥವಾದಂತ ಫೇತ್ ಬ್ಯಾಪ್ಟಿಸಮ್ ಹೊಂದಿಕೊಳ್ಳುವುದಕ್ಕೂ, ಪರಿಶುದ್ಧಾತ್ಮ ಸ್ನಾನವನ್ನು ಹೊಂದಿಕೊಳ್ಳುವುದಕ್ಕೂ, ಕೃಪಾವರಗಳನ್ನು ಹೊಂದಿಕೊಳ್ಳುವುದಕ್ಕೂ ಸಾಧ್ಯವಾಗಬೇಕೆಂದರೆ ಯೇಸು ಕ್ರಿಸ್ತನನ್ನು ನಂಬಬೇಕು. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 32ನೇ ವಾಕ್ಯವಾಗಿದೆ. ಸೊ ಹಾಗಾದರೆ ಯೇಸುವಿನನ್ನು ನಂಬಿ ಅವನಿಗೆ ಇಷ್ಟವುಳ್ಳವನಾಗಿ ನಡೆದುಕೊಂಡು ಅಪೊಸ್ತಲರು ಹೇಳಿರುವ ಒಂದು ಉಪದೇಶ ಪ್ರಕಾರ ದೇವರ ಸಮ್ಮುಖದಲ್ಲಿ ನಿಂತುಕೊಂಡು ಪರಿಶುದ್ಧಾತ್ಮ ಸ್ನಾನಕ್ಕಾಗಿ ಬಯಸಿಕೊಂಡು ನಿಲ್ಲುವಂತವನಿಗೆ ಯೇಸು ಉಚಿತಾರ್ಥವಾಗಿ ಕೊಡುತ್ತದೆ. ಅದು ಒಂದು ವೇಳೆ ಸೇವಕರು ಕೈ ಇಡುವಾಗ ಅವರಿಗೆ ಸಿಕ್ಕುತ್ತದೆ. ಸುಮ್ಮನೆ ಒಬ್ಬರೇ ಮನೆಯಲ್ಲಿ ರೂಮಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡುವಾಗ ಆತ್ಮ ಸ್ನಾನವಾಗುತ್ತದೆ. ಒಂದು ಆರಾಧನೆಯಲ್ಲಿ ಅವನು ಕುತ್ಕೊಳ್ಳುವಾಗ ಆತ್ಮ ಸ್ನಾನವಾಗುತ್ತದೆ. ಅದು ಯಾವಾಗ ಆಗುತ್ತದೆ, ಯಾವಾಗ ಆ ಶಕ್ತಿ ನಮ್ಮ ಮೇಲೆ ಬರುತ್ತದೆ ಅಂದ್ರೆ ನಮಗೆ ಪ್ರಿಟೆಂಡ್ ಮಾಡುವುದಕ್ಕಾಗಲ್ಲ, ನಮಗೆ ಪ್ರೊಫೆಸಿ ಹೇಳುವುದಕ್ಕಾಗಲ್ಲ. ಅದು ಇಂಥವರಿಂದ ಕೊಡುವುದಕ್ಕೂ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನನ್ನು ನಂಬಿರಿ, ನಿಮಗೆ ಪವಿತ್ರಾತ್ಮ ಸ್ನಾನವಾಗುತ್ತದೆ. ಹಾಗಾದರೆ 3 ಕಾರ್ಯಗಳನ್ನ on receiving the Holy Spirit, on receiving the gift of the Holy Spirit, ಪರಿಶುದ್ಧಾತ್ಮ ದಾನಗಳನ್ನು ಹೊಂದಿಕೊಳ್ಳಬೇಕೆಂದರೆ 3 ಕಾರ್ಯಗಳು. ಒಂದು, repent and baptized. 2, if anyone is thirsty. 3ನೇದಾಗಿ whoever believe in Lord Jesus Christ, ಯೇಸು ಕ್ರಿಸ್ತನಲ್ಲಿ ಯಾರೆಲ್ಲ ನಂಬುತ್ತೀರ ಅವರಿಗೆ ಅದು ಉಂಟಾಗುತ್ತದೆ, ಅವರಿಗೆ ಅದು ಸಿಕ್ಕುತ್ತದೆ. ಆಮೇಲೆ ಸ್ತೋತ್ರ. ಈ 3 ಕಾರ್ಯಗಳನ್ನ ನಾವು ಚಿಂತಿಸಿಕೊಳ್ಳುವಾಗ, ವಾಕ್ಯಾನುಸಾರವಾಗಿ ಚಿಂತಿಸುವಾಗ, ಈ ತರವಾಗಿ ನಿಲ್ಲುವವನಿಗೆ ಪರಿಶುದ್ಧಾತ್ಮ ಸ್ನಾನವಾಗುತ್ತದೆ. ಆತ್ಮ ಸ್ನಾನ ಹೊಂದಿದವನು ಯಾವುದಾದ್ರೂ ಗಿಫ್ಟ್ಗಳಿಗೋಸ್ಕರ ಪ್ರಾರ್ಥನೆ ಮಾಡುವುದಾದ್ರೂ, ಆತ್ಮ ಸ್ನಾನ ಹೊಂದದೇ ಇರುವವನು ಆತ್ಮ ಸ್ನಾನ ಹೊಂದುವುದಕ್ಕೆ ಪ್ರಾರ್ಥನೆ ಮಾಡುವುದಾದ್ರೂ ಈ ಕಾರ್ಯಗಳು ಅವರ ನೆನಪಿನಲ್ಲಿರಬೇಕು. ದೇಶೀಯ ಸ್ನಾನ, ಫೇತ್ ಬ್ಯಾಪ್ಟಿಸಮ್ ಮೀನ್ಸ್ ಯೇಸು ಟೀಚಿಂಗ್ ಮಾಡಿರುವಂತ, ಯೇಸು ಕಲಿಸಿರುವಂತ ಸ್ನಾನ. ಅದು ಹೇಗಂದರೆ ಅಪೊಸ್ತಲನಾದಂತ ಯೋಹಾನನ ಮತ್ತಾಯನ ಹೇಳುತ್ತಾ ಇದೆ, ಯೇಸು ಕ್ರಿಸ್ತನು ಕೊಟ್ಟಂತ ಗ್ರೇಟ್ ಕಮಿಷನ್, ಹೋಗಿರಿ ಲೋಕದ ಕಟ್ಟ ಕಡೆಗೋಗಿ ನನ್ನ ಸುವಾರ್ತೆಯನ್ನು ಸಾರಿರಿ, ನಂಬುವವನಿಗೆ ತಂದೆ ಮಗ ಪರಿಶುದ್ಧಾತ್ಮನ ನಾಮದಲ್ಲಿ ದೇಶೀಯ ಸ್ನಾನವನ್ನು ಮಾಡಿಸಿ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ. ಹಾಗಾದರೆ ದೇಶೀಯ ಸ್ನಾನ, ಯೇಸು ಹೇಳಿರುವಂತ ದೇಶೀಯ ಸ್ನಾನವನ್ನು ಮಾಡಬೇಕು. ಕೆಲವರು ಹೇಳ್ತಾ ಇದೆ, ಅಪೊಸ್ತಲನಾದಂತ ಪೌಲನು, ಅಪೊಸ್ತಲನಾದಂತ ಪೇತ್ರನು ಹೇಳುತ್ತಾ ಇದೆ ಯೇಸುವಿನ ನಾಮದಲ್ಲಿ ದೇಶೀಯ ಸ್ನಾನ ಎಂಬುದಾಗಿ.
ಅದರಿಂದ ಕೆಲವರು ಕೇವಲ ಯೇಸುವಿನ ನಾಮದಲ್ಲಿ ದೇಶೀಯ ಸ್ನಾನ ಕೊಡುವವರಿದ್ದಾರೆ. ತಪ್ಪಾದಂತ ದೇಶೀಯ ಸ್ನಾನ ಎಂಬುದಾಗಿ ಚಿಂತಿಸಿರಿ. ಬೇರೆ ಯಾವ ನಾಮವೂ ಇಲ್ಲ, ತಂದೆ ಇಲ್ಲ, ಮಗನ ತಂದೆ ಇಲ್ಲ, ಪವಿತ್ರಾತ್ಮನೂ ಇಲ್ಲ, ಕೇವಲ ಯೇಸುವಿನ ನಾಮದಲ್ಲಿ ದೇಶೀಯ ಸ್ನಾನ. ಅದು ಕೂಡ ಕೃತ್ಯವಾದಂತ ದೇಶೀಯ ಸ್ನಾನವಲ್ಲ. ಆದ್ರೆ ವಾಕ್ಯದಲ್ಲಿ ಅಪೊಸ್ತಲನಾದ ಪೇತ್ರನು ಹೇಳುತ್ತಾ ಇದೆ, ಯೇಸುವಿನ ನಾಮದಲ್ಲಿ ದೇಶೀಯ ಸ್ನಾನ ಮಾಡಿರಿ ಎಂಬುದಾಗಿ ಹೇಳುತ್ತಾ ಇದೆ. ಅದಕ್ಕೆ ಕೆಲವರು ಹೇಳ್ತಾ ಇದೆ, ಪೇತ್ರನ ಹಂಗೆ ಹೇಳಿದ್ರಲ್ಲ. ಪ್ರಿಯರೇ, ಚಿಂತಿಸಿರಿ, ಯೇಸು ಕಲಿಸದೇ ಇರುವಂತ ಒಂದು ಬೋಧನೆ ಪೇತ್ರನಿಗೆ ಸಾರುವುದಕ್ಕೆ ಸಾಧ್ಯವಿಲ್ಲ. ಫಸ್ಟ್ ಅದನ್ನ ನೀವು ಅರಿಯಿರಿ. ಎರಡನೇ ವಿಷಯವೇನೆಂದರೆ, ಅಪೊಸ್ತಲ ಕೃತ್ಯಗಳು ಬರೆದು ಆದ್ಮೇಲೆನೆ ಮತ್ತಾಯನು ಬರೆದು ಸುವಾರ್ತೆಯನ್ನು ಬರೆಯುವುದು. ಇದಕ್ಕೆ ಕೇವಲ 30 ವರ್ಷಗಳ ಗ್ಯಾಪ್ ಉಂಟು ಎಂಬುದಾಗಿ ನಾವು ನೋಡಬೇಕು. ಆ ಕಾಲದಲ್ಲಿ ವಚನ ಬರೆದು ಲಿಖಿತ ರೂಪದಲ್ಲಿ ವಾಕ್ಯವಿತ್ತಿಲ್ಲ. ಸೊ ಹಾಗೆ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ, ಯಾಕಂದ್ರೆ ಆ ಕಾಲದಲ್ಲಿ ಈ 2 ವಿಧವಾದಂತ ಸ್ನಾನವು ಇರುವಂತ ಕಾಲ. ಒಂದು ಸ್ನಾನಿಗನಾದಂತ ಯೋಹಾನನ ಸ್ನಾನವು, 2 ಯೇಸು ಕ್ರಿಸ್ತನು ಕಲಿಸಿರುವಂತ ಸ್ನಾನವು ಇರುವಂತ ಆ ಕಾಲವು. ಅದರಿಂದ ಸ್ನಾನವು ಯಾವುದು ಎಂದೇ ಕೃತ್ಯವಾಗಿ ಅರಿಯುವುದಕ್ಕಾಗಿ ಯೇಸುವಿನ ನಾಮದಲ್ಲಿ ಸ್ನಾನ ಹೊಂದಿರಿ ಎಂದೇ ಪೇತ್ರನು ಪ್ರಸಂಗ ಮಾಡಿದನು. ಓಕೆ, ಯೇಸುವಿನ ಅದು ಹೇಗೆ ಗೊತ್ತಾಗುವುದಂದ್ರೆ, ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಓದುವಾಗ ಪೌಲ್ ಹೇಳುತ್ತಾ ಇದೆ, ನೀವು ನಂಬಿದಕ್ಕೂ ಪವಿತ್ರಾತ್ಮನನ್ನು ಹೊಂದಿದ್ದೀರ, ನಮಗೆ ಪವಿತ್ರಾತ್ಮನನ್ನು ಗೊತ್ತಾಗಲಿಲ್ಲ ಅಂತ ಅವರು ಹೇಳುತ್ತಾ ಇದೆ. ಆಗ ನಿಮ್ಮ ಸ್ನಾನವೇದು? ಅವರು ಹೇಳುತ್ತಾ ಇದೆ, ಸ್ನಾನಿಗರಾದರೆ ಯೋಹಾನನ ಸ್ನಾನ ಎಂಬುದಾಗಿ. ನೋಡಿ, ಆ ಕಾಲದಲ್ಲಿ ಯೋಹಾನನ ಸ್ನಾನವು ಯೇಸು ಕ್ರಿಸ್ತುವಿನ ಸ್ನಾನವೂ ಇತ್ತು. ಅದರಿಂದ ಈ ಸ್ನಾನ ಯಾವುದು ಎಂದೇ ಜನರ ಅರಿಯುವುದಕ್ಕೋಸ್ಕರ ಪೇತ್ರನು ಹೇಳುತ್ತಾ ಇದೆ, ಕ್ರಿಸ್ತನ ನಾಮದಲ್ಲಿ ಸ್ನಾನ ಹೊಂದಿರಿ ಅಂತೆ. ಅದು ಹೇಳಿದ ಕೂಡಲೇ ಅವರು ದೇಶೀಯ ಸ್ನಾನಕ್ಕಾಗಿ ಬರುವಾಗ ಅಲ್ಲಿ ಕೇವಲ ಯೇಸುವಿನ ನಾಮದಲ್ಲಿ ಅಲ್ಲ, ಗ್ರೇಟ್ ಕಮಿಷನ್ ಈ ಕಡೆ ಇದೆ, ಆಮೇಲೆ ದೊಡ್ಡ ಆಜ್ಞೆ ಈ ಕಡೆ ಇದೆ. ಆ ಆಜ್ಞೆ ಪ್ರಕಾರ, ವ್ಯವಸ್ಥೆ ಪ್ರಕಾರವಾಗಿದೆ ಸ್ನಾನವು ನಡೆಸಿರುವುದು. ಇಲ್ಲದಿದ್ದರೆ ಪರಿಶುದ್ಧಾತ್ಮನು ಅದಕ್ಕೆ ಅಡ್ಡಿಪಡಿಸುತ್ತಾ ಇತ್ತು. ಸೊ ಅದರಿಂದ ಯೇಸುವಿನ ನಾಮದಲ್ಲ, ಫಾದರ್, ದಿ ಸನ್, ದಿ ಹೋಲಿ ಸ್ಪಿರಿಟ್, 3 ನಾಮವು, ನಾಮಗಳಲ್ಲ 3 ನಾಮದಲ್ಲಿ ದೇಶೀಯ ಸ್ನಾನ, ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ದೇಶೀಯ ಸ್ನಾನ ಹೊಂದಿಕೊಂಡು ಯೇಸುವಿನಲ್ಲಿ ನಂಬಿ ಆ ಆತ್ಮನ ವರಗಳನ್ನು ಹೊಂದುವುದಕ್ಕೆ ಕಾಯುವವನಿಗೆ ಅದು ಸಿಕ್ಕುತ್ತೇವೆ. ಹಾಗಾದರೆ ಇಷ್ಟು ವಿಷಯಗಳನ್ನ ನಿಮಗೆ ಗೊತ್ತಾಯಿತು ಎಂಬುದಾಗಿ ನಂಬುತ್ತೇನೆ. ಸೊ ಏನಾದರೂ ಡೌಟು, ಕಾರ್ಯಗಳೇನಾದರೂ ಇದ್ದರೆ ನಿಮಗೆ ಧೈರ್ಯವಾಗಿ ಕಮೆಂಟ್ ಬಾಕ್ಸಿನಲ್ಲಿ ಬರೆಯಬಹುದು. ಒಳ್ಳೆಯ ರೀತಿಯಲ್ಲಿ ಕಲಿಯುವುದಕ್ಕಾಗಿರುವಂತ ರೀತಿಯಲ್ಲಿ ನಿಮ್ಮ ಸಂಶಯಗಳನ್ನು ಕೂಡ ಬರೆಯಬಹುದು. ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರಿಯರೇ, ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳುವ ಪ್ರಕಾರ ನಮ್ಮ ಈ ಚಿಕ್ಕ ಸಣ್ಣ ಚಾನೆಲ್ ಅನ್ನ ನೀವೇನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು. ಎಲ್ಲರೂ ನೋಡ್ತಾ ಇದ್ದೀರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡುವುದು ತುಂಬಾ ಕಡಿಮೆ ಆಗಿದೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಆಮೇಲೆ ಬೆಲ್ ಐಕನ್ ಕೂಡ ಸ್ವಲ್ಪ ಅನೇಬಲ್ ಮಾಡಿರಿ. ಎಲ್ಲಾ ಸಮಯಗಳಲ್ಲಿಯೂ ನಾನು ಹಾಕುವಂತ ವಿಡಿಯೋಸ್ಗಳು ನಿಮಗೆ ಕೃತ್ಯವಾಗಿ ನೋಟಿಫಿಕೇಶನ್ ಮೂಲಕವಾಗಿ ನಿಮ್ಮಲ್ಲಿ ಬಂದು ಸೇರುತ್ತವೆ. ಸೊ ಅದರಿಂದ ಬೆಲ್ ಐಕನ್ ಸ್ವಲ್ಪ ಎನೇಬಲ್ ಮಾಡಿ, ಈ ಚಾನೆಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಬಟನ್ ಅಲ್ಲಿ ಎತ್ತಿ ಈ ಚಾನೆಲ್, ಆಮೇಲೆ ಅದರ ಲಿಂಕ್ ಅನ್ನ ನೀವು ಎಲ್ಲರಿಗೂ ಶೇರ್ ಮಾಡಿರಿ. ಎಲ್ಲರೂ ಇದನ್ನ ಕಾಣಲಿ. ನಮ್ಮ ಕರ್ನಾಟಕ ದೇಶದಲ್ಲಿ ಸಭೆ ಬೆಳೆಯಲಿ, ಜನರು ಆತ್ಮೀಯದಲ್ಲಿ ಬೆಳೆಯಲಿ, ಜನರು ವಚನವನ್ನು ಅರಿಯಲಿ. ನಮ್ಮಲ್ಲಿ ಇರುವಂತಹ ಒಂದು ಕೊರತೆ, ವಾಕ್ಯ ಕಲಿಸುವುದಕ್ಕೆ ಜನವಿಲ್ಲ, ಪ್ರಸಂಗ ಮಾಡುವುದಕ್ಕೆ ಜನ ಇದ್ದಾರೆ, ಆದ್ರೆ ವಾಕ್ಯ ಕಲಿಸುವುದಕ್ಕೆ ಜನ ಕಡಿಮೆ ಆಗಿದೆ. ಸೊ ಈ ಒಂದು ಉದ್ದೇಶದಿಂದ ಈ ಚಾನೆಲ್ ಅನ್ನ ನಾವು ಆಮೇಲೆ ಪ್ರಾರಂಭ ಮಾಡಿದೆ. ವಿವಿಧ ವಿಷಯಗಳನ್ನ ನಮಗೆ ಕಲಿಯೋಣ. ಒಂದು ಉಜ್ಜೀವನದ ಪ್ರಸಂಗವಲ್ಲ, ಸಿಸ್ಟಮ್ಯಾಟಿಕ್ ಆಗಿ ವಾಕ್ಯಗಳು, ಸಣ್ಣ ಸಣ್ಣ ವಿಷಯಗಳನ್ನ ನಮಗೆ ಎತ್ತಿ ಕಲಿಯುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಸೊ ಅದರಿಂದ ಆಗಿದೆ. ದಯವಿಟ್ಟು ನಿಮ್ಮ ಸರ್ಕಾರಗಳನ್ನ ನಾನು ಎದುರು ನೋಡಿಕೊಂಡು ವಿಡಿಯೋವನ್ನು ವೈಂಡಪ್ ಮಾಡುತ್ತೇನೆ. ಮೇ ದ ಗುಡ್ ಗಾಡ್ ಬಿ ವಿತ್ ಯು ಅಂಡ್ ಬ್ಲೆಸ್ ಯು ಕಮಿಂಗ್ ಡೇಸ್. ಥ್ಯಾಂಕ್ ಯು.